ನೀವು ಅಗತ್ಯವಿರುವ ಜನರಿಗೆ ಜೀವನವನ್ನ ನೀಡುತ್ತಿದ್ದೀರಿ. ನೀವು ಭರವಸೆಯನ್ನ ನೀಡುತ್ತಿದ್ದೀರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನೀವು ಅದ್ಭುತವಾದ ಕೆಲಸ ಮಾಡುತ್ತಿದ್ದೀರಿ. ಇದೇ ರೀತಿ ಒಳ್ಳೆಯ ಕೆಲಸವನ್ನ ಮುಂದುವರಿಸಿ. ನಿಮ್ಮ ಕೆಲಸವನ್ನ ನನಗೆ ಪರಿಚಯಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ರವಾಂಡಾ ಹೈಕಮಿಷನರ್ ಜಾಕ್ವೆಲಿನ್ ಮುಖಾಂಜಿರಾ ಹೇಳಿದರು. ರವಾಂಡಾ ಹೈಕಮಿಷನರ್ ಜಾಕ್ಲಿನ್ ಮುಖಾಂಜಿರಾ ಅವರು ಮಹೇಶ್ ಫೌಂಡೇಶನ್ಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಮಹೇಶ್ ಫೌಂಡೇಶನ್ನಲ್ಲಿ ಮಕ್ಕಳಿಗೆ ನೀಡಲಾಗುತ್ತಿರುವ ಸೌಲಭ್ಯಗಳು, ಶೈಕ್ಷಣಿಕ ಹಾಗೂ ಆರೋಗ್ಯ ಸೇವೆಗಳ ಮಾಹಿತಿಯನ್ನ ಅವರಿಗೆ ನೀಡಲಾಯಿತು. ಅಲ್ಲದೆ 1090 ಸೌಲಭ್ಯ ವಂಚಿತ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿರುವ ಉತ್ಕರ್ಷ ಶಾಲೆಯಲ್ಲಿ ಮಕ್ಕಳೊಂದಿಗೆ ಅವರು ಸಂವಾದ ನಡೆಸಿದರು. ಇದಲ್ಲದೆ ಜಾಕ್ಲಿನ್ ಮುಖಾಂಜಿರಾ ಅವರು ಮಹೇಶ್ ಫೌಂಡೇಶನ್ನ ಮೈ ಬ್ಲಡ್ ಚಾರಿಟೇಬಲ್ ಬ್ಲಡ್ ಬ್ಯಾಂಕ್ಗೆ ಭೇಟಿ ನೀಡಿದ್ರು ಮತ್ತು ಸೌಲಭ್ಯ ವಂಚಿತ ಮಕ್ಕಳ ಹಾಗೂ ಜನರ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿರುವ ಬ್ಲಡ್ ಬ್ಯಾಂಕ್ನ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. We gave them training like how to behave in the class, how to get chai, how to polish our shoes. 3 to 6 months we are giving all these skills. So they behave properly. We have 2 teachers in the classroom and 40 is our one classroom. They all look cute. May God bless you. This whole means the students are organizing. So in evening 2 hours teacher is not there in class. So that theory we implement. I like this values. All of them. Each child is unique. Outside government school students will come, will not get this facility. Yes, they will provide Every day. batches. So impressive, huh? Maths class is running there. We can take the compost boxes. Science you want to explain about the heart. We can take the image. ಜಾಕ್ಲಿನ್ ಮುಖಾಂಜಿರಾ ಅವರು ಮಹೇಶ್ ಫೌಂಡೇಶನ್ನ ಉಪಕ್ರಮಗಳನ್ನ ಹಾಗೂ ಕಾರ್ಯವನ್ನ ಪ್ರಶಂಸಿಸಿದರು. ಸೌಲಭ್ಯ ವಂಚಿತ ಮಕ್ಕಳ ಜೀವನವನ್ನ ಉನ್ನತೀಕರಿಸುವಲ್ಲಿ ಮಹೇಶ್ ಫೌಂಡೇಶನ್ ವಹಿಸುವ ಮಹತ್ವದ ಕಾರ್ಯವನ್ನ ಅವರು ಶ್ಲಾಘಿಸಿದರು. ಮುಂದಿನ ದಿನಗಳಲ್ಲಿ ಮಹೇಶ್ ಫೌಂಡೇಶನ್ಗೆ ಸಾಧ್ಯವಿರುವ ಬೆಂಬಲವನ್ನ ನೀಡುವ ಭರವಸೆಯನ್ನ ಕೂಡ ಅವರು ನೀಡಿದ್ರು. You are giving lives to the people in need. You are also giving them hope. May God bless you all abundantly. And please keep up the good work. Thank you. That's Thank you. ಮಹೇಶ್ ಫೌಂಡೇಶನ್ನ ಸಂಸ್ಥಾಪಕರಾದ ಮಹೇಶ್ ಜಾಧವ್ ಅವರು ಹೈ ಕಮಿಷನರ್ ಜಾಕ್ಲಿನ್ ಮುಖಾಂಜಿರಾ ಅವರು ಅಮೂಲ್ಯ ಸಮಯ ತೆಗೆದುಕೊಂಡು ಬಂದಿದ್ದಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಸಮಗ್ರ ಆರೈಕೆ, ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಸೌಲಭ್ಯ ವಂಚಿತ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಫೌಂಡೇಶನ್ನ ಧ್ಯೇಯವನ್ನ ತಿಳಿಸಿದರು. We are entering second bit. Yeah. To the hospitals. Okay. Hospitals and thalassemia and HIV positive children. Wow. Because these children are required 3 to 4 unit blood every year because of the ARV treatment. ಈ ಸಂದರ್ಭದಲ್ಲಿ ಡಿಐಸಿಯ ಸಹಾಯಕ ನಿರ್ದೇಶಕರಾದ ಅಜೀಂ ಖಾನ್ ಪಠಾಣ್, ಡಿಒಡಿಸಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿಠಲ್, ಡಿಐಸಿಯ ಜಂಟಿ ನಿರ್ದೇಶಕರಾದ ಸತ್ಯನಾರಾಯಣ್ ಭಟ್, ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಮಲ್ಗೌಡ ಪಾಟೀಲ್ ಮತ್ತು ಬೆಂಗಳೂರಿನ ಮೋಹನ್ ಸುರೇಶ್ ಉಪಸ್ಥಿತರಿದ್ದರು. ಇನ್ ನ್ಯೂಸ್ ಬೆಳಗಾವಿ.